ಇವತ್ತು ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮಳೆನೇ ಫುಲ್ ನೆನ್ತೋಪಾಗಿ ಮನೆಗೆ ಬಂದುಬಿಟ್ಟೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕೊಡ್ಕೆರೆ ಹುಡುಗಿ ಜ್ಯೋತಿ. ಮಾರ್ನಿಂಗ್ಗೆ ಎದ್ದು ನಾನೇನೋ ಸುಮ್ಮನೆ ಕುಂತಿದ್ರೆ ನಮ್ಮ ಅಕ್ಕಂಗೆ ನೋಡಿ ಸಹಿಸ್ಕೊಂಡಿರೋಕ್ಕೆ ಆಗಲ್ಲ. ಯಾಕಂದರೆ ಮಾರ್ನಿಂಗ್ ಎದ್ದು ಸುಮ್ಮನೆ ಕುಂತಿದ್ರೆ ಸಾಕು, ಏನಾದರೂ ಒಂದು ಕೆಲಸ ಹೇಳ್ಬಿಡ್ತಾರೆ. ಇವತ್ತು ಮೇಯ್ನ್ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲಸನೇ ಹೇಳ್ಬಿಟ್ರು. ಏನಂದರೆ ಅದು ಸುಮ್ಮನೆ ಕೂತಿದೆಯಲ್ಲ, ಏನಾರು ಟಿಫನ್ ಮಾಡು ಅಂತ ಹೇಳಿದ್ರು. ನಾನು ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಇಷ್ಟು ಕೆಲಸ ಇರ್ತಲ್ಲ ಅಂತ ಬೈಕೊಂಡೆ ಮಾಡಿದೆ. ನಾನು ಫುಲ್ಲು ಅದೆಲ್ಲ ಹುರ್ಕೊಂಡು ಸೊಪ್ಪು ಜೊತೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದೆ. ಇದೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಕುಕ್ಕರ್ನೇ ಹಾಕ್ಬಿಟ್ಟು ಹಾಗೆ ಈ ಸೊಪ್ಪು ಕೂಡ ಹಾಕಿದ್ದೀನಿ ನೋಡಿ, ಚಿಕ್ಕದಾಗಿ ಕಟ್ ಮಾಡಿ. ಮತ್ತು ಗ್ರೈಂಡ್ ಮಾಡೋಕೆ ಬೇರೆ ಸ್ವಲ್ಪ ಸೊಪ್ಪು ಹಾಕಬೇಕು. ಮತ್ತು ಇಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೋಬೇಕು. ಯಾಕಂದರೆ ಸೊಪ್ಪು ಹಸಿದಾಕಿರ್ತೀವಲ್ಲ, ಸೊ ರುಬ್ಬಿರೋದೆಲ್ಲ ಹಾಕಿ ಹಾಗೆ ಉಪ್ಪು ಕೂಡ ಹಾಕಿ ಎಲ್ಲ ರೆಡಿ ಆಗೋಣ ಅಂತೇಳಿ 1 ನಿಮಿಷ ಕುಕ್ಕರ್ ಕ್ಲೋಸ್ ಮಾಡಿ ಹೊರಟೆ. ನಾನು ರೆಡಿಯಾಗಿ ಆ ಜಡೆನ ಹತ್ತ ತಿರುಗಿಸಿ ಹೆಂಗೆ ತಿರುಗಿಸಿದ್ರು ಇವತ್ತು ಯಾಕೋ ಜಡೆನೇ ಚೆನ್ನಾಗಿ ಬರ್ತಿರ್ಲಿಲ್ಲ. ಸುಮ್ಮನೆ ಹೆಂಗೋ ಕಟ್ಕೊಂಡೆ ನೋಡಿ. ನೆಕ್ಸ್ಟು ನನ್ನ ಆಲ್ ಟೈಮ್ ಫೇವ್ರೇಟು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಮುಖಕ್ಕೆ ಅಪ್ಲೈ ಮಾಡ್ಕೊಂಡೆ. ಏನಿಲ್ಲ, ನಾವು ಏನು ಹಾಕ್ತೀವೋ ಬಿಡ್ತೀವೋ, ಒಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕಿದ ತಕ್ಷಣ ಮುಖದಲ್ಲಿ ಫುಲ್ಲು ಗ್ಲೋ. ಯಾಕಂದರೆ ನಾನು ಹುಟ್ಟಿದಾಗಿಂದ ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಬೇರೆ ಕ್ರೀಮೇ ಯೂಸ್ ಮಾಡಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಹಾಕಿದ ತಕ್ಷಣ ನಾನು ಫುಲ್ಲು ಗ್ಲೋ ಕಾಣಿಸ್ತೀನಿ. ಮತ್ತೆ ರೆಡಿಯಾಗಿ ಮಾಡಿರೋ ಟಿಫನ್ನ ಬಾಕ್ಸಿಗೆ ಹಾಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿರ್ತಾರೆ, ಕ್ಯಾರೆಟ್ ಚೆನ್ನಾಗಿ ತಿನ್ನು, ಬ್ಲಡ್ ಎಲ್ಲ ಚೆನ್ನಾಗಿದಾಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಅದೇ ಖುಷಿಲಿ ಒಂದು 2-3 ಕಟ್ ಮಾಡ್ಕೊಬಿಟ್ಟು ಕ್ಯಾರೆಟು ಕೂಡ ಬಾಕ್ಸಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಂಡೆ. ಮತ್ತು ನಾನೇ ಮಾಡಿರೋ ಮೆಂತ್ಯ ಬಾತ್ನ ಹೆಂಗಿದೆ ಅಂತ ಟೇಸ್ಟ್ ಮಾಡೋದು ನೋಡಿದ್ರೆ ಮಾತ್ರ ಸೂಪರಾಗಿತ್ತು ಟೇಸ್ಟು. ಹಾಗೆ ಸ್ವಲ್ಪ ಪ್ಲೇಟಲ್ಲಿ ಹಾಕೊಂಡು ಟಿಫನ್ ಮಾಡಿದೆ. ಮತ್ತು ನಮ್ಮ ಆಫೀಸ್ಗೆ ತಗೊಂಡೋಗ್ಬೇಕು ಅಂತ ಬಾಟಲ್ಸ್ ತೊಗೊಂಡಿದ್ನಲ್ಲ, ಆ ಬಾಟಲ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಫೀಸ್ ಕಡೆ ಹೋಗೋಣ ಅಂತ ಹೊರಟೆ. ಮತ್ತು ಇದೆಲ್ಲ ಪ್ಯಾಕ್ ಮಾಡ್ಕೊಂಡೋದ್ರೆ ಬಂದು ಇಡಿಸ್ತಾನೆ ಇಲ್ಲ ಬಾಟ್ಲು, ಆದರೂ ಹೆಂಗೋ ಈಗ ಇಟ್ಕೊಂಡು ಹೊರಟೆ. ಆಫೀಸ್ಗೆ ಹೋಗಿ ಮತ್ತೆ ನಾನು ಇನ್ನೂ ಏನೇನು ಕೆಲಸ ಮಾಡ್ತೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಆಫೀಸ್ಗೆ ಹೋಗಿದ ತಕ್ಷಣ ಫಸ್ಟ್ನೇ ಕೆಲಸ ಒಂದು ಡಿಸೈನ್ ಮಾಡಬೇಕು ಅಂತ ಕಂಟೆಂಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರು ಬರೋ ಅಷ್ಟೊತ್ತು ನಾನು ಮರೆತು ಸುಮ್ಮನೆ ಕುಂತ್ಬಿಟ್ಟಿದ್ದೆ. ಅವ್ರು ಬಂದಮೇಲೆ ನನಗೆ ಅವ್ರು ಕೊಟ್ಟಿರೋ ಕೆಲಸ ನೆನಪಾಗಿದ್ದು. ಬನ್ನಿ ಸರ್ 1 ನಿಮಿಷದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರೆದು ಅವ್ರಿಗೆ 1 ನಿಮಿಷಕ್ಕೆ ಡಿಸೈನ್ ಸಿಂಪಲ್ ಆಗಿತ್ತಲ್ಲ ಮಾಡಿ ತೋರಿಸ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡು ಅವ್ರನ್ನ ಕಳಿಸ್ಕೊಟ್ಬಿಟ್ಟೆ. ಕೆಲಸ ಮಾಡೋದೇ ಬಾಕಿ. ಅದಾದಮೇಲೆ ಇವರೊಬ್ಬರು ಫೋನಲ್ಲಿ ಕಳಿಸೋದು ಲಾಟ್ ಮೆಸೇಜ್ ಕಳಿಸ್ತಿದ್ರು, ಬಟ್ ಒಂದು ಕೆಲಸ ಆಗ್ತಿರ್ಲಿಲ್ಲ. ಯಾಕಂದರೆ ಫೋನಲ್ಲಿ ಹೇಳಿದ್ರೆ ಅಷ್ಟೇ ಇದೆ ಗೊತ್ತಾಗಲ್ಲ. ನಾನು ಡಿಸೈನ್ ಮಾಡಿ ಕಳಿಸಿದ್ದೆ, ಒಂದೊಂದು ಚೇಂಜಸ್ ಹೇಳ್ತಿದ್ರು. ಅದಕ್ಕೆ ನಾನು ಮೆಸೇಜ್ ರಿಪ್ಲೈ ಕೊಡೋದೇ ಬಿಟ್ಬಿಟ್ಟು ಇಲ್ಲೇ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟೆ. ಶಾಕ್ ಆಯ್ತಾ? ಆಗಿರಲೇಬೇಕು. ಹೇಳಿ ಒಂದು ಅರ್ಧ ಗಂಟೆಗೆ ಕಸ್ಟಮರೇ ಬಂದ್ಬಿಟ್ಟು ಅವ್ರು ಬಂದು 10 ನಿಮಿಷ ಕೆಲಸ ಮುಗೀತು. ಇಷ್ಟೇ ನೋಡಿ, ಫೋನಲ್ಲಿ ಎಷ್ಟು ಹೇಳಿದ್ರು ಆಗಲ್ಲ. ಅವ್ರು ಬಂದು 1 ನಿಮಿಷ ಎಲ್ಲ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಡಿಸೈನ್ ಎಲ್ಲ ಅಲ್ಲೇ ಲೈವ್ ಆಗಿ ನೋಡಿದ್ರೆ 1 ನಿಮಿಷಕ್ಕೆ ಕನ್ಫರ್ಮ್ ಆಗಿಬಿಡುತ್ತೆ. ಅವರೆಲ್ಲ ಡಿಸೈನ್ ಎಲ್ಲ ಕನ್ಫರ್ಮ್ ಮಾಡಿ 3000 ಅಡ್ವಾನ್ಸು ಕೂಡ ಮಾಡಿದ್ದಾರೆ ನೋಡಿ. ಬಿಲ್ಲಲ್ಲೇ ಹಾಕಿ ಅಡ್ವಾನ್ಸ್ ಇಸ್ಕೊಂಡು ಅವ್ರದ್ದು ವರ್ಕ್ ಕಂಪ್ಲೀಟ್ ಮಾಡಿ ಕಳಿಸ್ದೆ. ಈ ಕೆಲಸ ಮುಗೀತು. ಇನ್ನೊಂದು ಸಿಲ್ವರ್ ಕಟ್ಟಿಂಗ್ ಕೊಡಬೇಕಿತ್ತು, ಮಿರರ್ ಕಟ್ಟಿಂಗು. ಈ ಸಿಲ್ವರ್ ಕಟ್ಟಿಂಗ್ಗೋಸ್ಕರ ಅವರು ಈ ಕಳಿಸಿದ ಡಿಸೈನ್ ಒಂದೊಂದಲ್ಲ. ಯಾಕಂದರೆ ಅವ್ರು ಹೇಳಿದ್ದು ನನಗೆ ಫಸ್ಟೇ ಅರ್ಥ ಆಗಿತ್ತು, ಆದರೂ ಅವ್ರು ಕೇಳ್ತಿಲ್ಲ. ಈ ಥರ ಹೋಲ್ ಬರಬೇಕು, ಹೋಲ್ ಒಳಗಡೆ ಇನ್ನೊಂದು 4mm ಹೋಲ್ ಬರಬೇಕು, ಹಂಗೆ ಅಂತ ಕಳಿಸಿದ್ರು. ನಾನೊಂದು ಲೈವ್ ಡಿಸೈನ್ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದ ತಕ್ಷಣ ಎಸ್ ಕರೆಕ್ಟ್ ಹಿಂಗೆ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಕೊಟ್ಬಿಟ್ರು. ಅವ್ರು ಹಿಂಗೆ ಹೇಳಿದ ತಕ್ಷಣ ನಾನು ದುಡ್ಡು ಕೂಡ ಇಸ್ಕೊಂಡೆ ಅವ್ರ ಹತ್ರ. ಅಮೌಂಟ್ ಕ್ರೆಡಿಟ್ ಆಗಿದ ತಕ್ಷಣ ಹೋಗಿ ಕಟಿಂಗ್ ಕೊಟ್ಬಿಟ್ಟೆ ನೋಡಿ. ಲೇಸರ್ ಕಟ್ಟಿಂಗಲ್ಲಿ 1 ನಿಮಿಷಕ್ಕೆ ಎಲ್ಲ ಕಟ್ಟಿಂಗ್ ಎಲ್ಲ ಆಯಿತು. ಅಮೌಂಟ್ ಇಸ್ಕೊಂಡು ಕೆಲಸ ಮುಗಿಸ್ಬಿಟ್ಟೆ. ಇನ್ನು ಈ ಕೆಲಸ ಮುಗಿಸ್ಕೊಂಡು ನೋಡ್ತೀನಿ, ಒಂದು ಸನ್ ಬೋರ್ಡ್ ಪ್ರಿಂಟ್ ಬೇಕು ಅಂತ ಕೇಳಿದ್ರು ಕಸ್ಟಮರು. ಇದು ಇಮೇಜ್ ಕ್ಲಾರಿಟಿ ಇಲ್ಲ, ಸೊ ಗೂಗಲಲ್ಲೆಲ್ಲ ಹುಡುಕ್ತೆ ಎಷ್ಟು ಹುಡುಕಿದ್ರು ಇಮೇಜೇ ಸಿಗಲಿಲ್ಲ. ಎಷ್ಟೆಲ್ಲ ಇಮೇಜೆಲ್ಲ ಹುಡುಕಿದ್ರು ಆ ಗರುಡ ಅಂತೂ ಸಿಗಲೇ ಇಲ್ಲ. ಅದಕ್ಕೆ ಆ ಸಿಕ್ಕಿರೋ ಗರುಡನೇ ಯಾವುದೋ ಒಂದು ಇರಲಿ ಅಂತೇಳಿ ಅದನ್ನೇ ಪ್ರಿಂಟ್ ಮಾಡಿಬಿಟ್ಟೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆದರೂ ಕೂಡ ಇದು ಸ್ವಲ್ಪ ಇವಿ ಪ್ರಿಂಟ್ ಹಾಕಿದ್ರಿಂದ ಕ್ಲಾರಿಟಿ ನಾವು ಅಂದ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿತ್ತು. ಇದಾದಮೇಲೆ ಸ್ವಲ್ಪ ಪಾಂಪ್ಲೆಟ್ಸ್ ಬೇಕು, 2000 ಅಂತ ಬೇರೆ ಕಸ್ಟಮರ್ ಬಂದರು. ಅವ್ರದ್ದು ಕೂಡ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಇದು ಕೂಡ ಪ್ರಿಂಟ್ ಮಾಡೋಕ್ಕೆ ಕಳಿಸ್ಬಿಟ್ಟೆ. ಆದರೆ ನೆಕ್ಸ್ಟ್ ಕೋಲ್ಡ್ ಸ್ಟೋನ್ದು ಒಂದು ACP ಮೇಲೆ ಸ್ಟಿಕ್ಕರಿಂಗು ಎಲ್ಲ ಇತ್ತು, ಎಲ್ಲ ಪ್ರಿಂಟ್ ಹಾಕಿದ್ವಿ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಏನಂದರೆ 9 ಇಂಚಸ್ ಬರೀ 5 ಇಂಚಸ್ ಅಷ್ಟೇ ಇದೆ. ಮತ್ತು ನಮಗೂ ಕೂಡ ಮೆಟೀರಿಯಲ್ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಅದು ನಾನು ಪ್ರಿಂಟೆಲ್ಲ ಹಾಕೋಕ್ಕೆ ಹೋಗಲಿಲ್ಲ.
ಆ ಚಿಕ್ಕದು ಹಂಗೆ ಹೋಲ್ಡ್ ಮಾಡಿಟ್ಟಿದ್ದೀವಿ ಬೇರೆದಕ್ಕೆ ಹಾಕೋಣ ಅಂತ. ಇನ್ನೇನು ಅಷ್ಟರಲ್ಲಿ ನೈಟ್ ಆಯಿತು. ನಾನು ನೈಟು ಆಫೀಸಿಂದ ಹೊರಟ್ರೆ ಫುಲ್ಲು ಮಳೆ ಮೇಲೆ ಅಂದರೆ ಮಳೆ, ಅಷ್ಟು ಮಳೆ. ಈ ಟೈಮಲ್ಲಿ ಯಾವುದೇ ಓಲೋ ಉಬರ್ ಕೂಡ ಬುಕ್ ಆಗಲಿಲ್ಲ. ಆದರೂ ನಾನು ಮನೇಲೆ ಒಂದೇ ಸಲ ಎಲ್ಲ ನೆನ್ಕೊಂಡು ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಡೋಣ ಅಂತೇಳಿ ನೆನ್ಕೊಂಡೇ ಬಂದ್ಬಿಟ್ಟೆ. ಈ ಜೋರು ಮಳೆಯಲ್ಲಿ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ನೆನ್ತೋಪಾಗ್ಬಿಟ್ಟಿದೆ. ಇವತ್ತಿನ ಕತೆ ಇಷ್ಟೇ. ಥ್ಯಾಂಕ್ ಯು.